ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ನ ಕೊಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವಿಡಿಯೋ ಬಂದು ಮ್ಯಾನಿಫೆಸ್ಟಿಂಗ್ ಹೇಗೆಲ್ಲ ಮಾಡ್ಬೋದು. ತುಂಬ ಜನ ಹೇಳ್ತಾ ಇದ್ದಾರೆ ನೀವು ಹೇಗೆ ಈ ಥರ ಸಕ್ಸಸ್ ಆಗ್ತಾ ಇದ್ದೀರಾ, ತುಂಬ ಜನಕ್ಕೆ ಯಾವ ಥರ ಸಕ್ಸಸ್ ಅನ್ನೋದು ಸಿಗ್ತಾ ಇದೆ, ನಾವು ಏನೇ ಮಾಡಿದ್ರೂ ಕೂಡ ನಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ ಯಾಕೆ ಅಂತ ತುಂಬ ಜನ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಅಲ್ವಾ. ಎಲ್ಲರಿಗೂ ಹೇಳೋದು ಒಂದೇ ಉತ್ತರನೇ, ನೀವು ಅಂದ್ಕೊಂಡು ಹಾಗೇ ಜೀವನ ನಡ್ಕೊಂಡು ಬರುತ್ತೆ. ಇವಾಗ ಎಕ್ಸಾಂಪಲ್, ನೀವು ನಿಮ್ಮ ಮನೆಯಲ್ಲಿ ನಮ್ಮ ಮನೇಲಿ ದುಡ್ಡಿಲ್ಲ, ತುಂಬ ಕಷ್ಟ ಇದೆ, ದುಡ್ಡಿಲ್ಲ, ಕಷ್ಟ ಇದೆ ಅಂದರೆ ಅದು ಬಂದು ಹಾಗೇ ರಿಪೀಟ್ ಆಗ್ತಾ ಇರುತ್ತೆ ನಿಮಗೆ. ಸರಿನಾ? ಒಂದೇ ನಿಮಿಷ. ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನು ಕಟ್ಟಿದ ಮೇಲೆ ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇದು ಬಂದು ಮನಿ ಅಟ್ರಾಕ್ಷನ್ ಮಾಡುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡುತ್ತೆ, ಕೆಟ್ಟ ದೃಷ್ಟಿ ಯಾರೇ ಏನೇ ಮಾಡಿಸಿದ್ರು ಎಲ್ಲನೂ ಕೂಡ ಅಬ್ಸರ್ವ್ ಮಾಡಿ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ, ಬೇಗ ಆರ್ಡರ್ನ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಇದು ಬಂದು ಮನೆಗೆ ಕಟ್ಬೋದು, ಶಾಪಿಗಳಿಗೆ, ಅಂಗಡಿಗೆ, ಮತ್ತು ಚಿಕ್ಕ ಪುಟ್ಟ ವ್ಯಾಪಾರ ಏನೇ ಮಾಡಿದ್ರು ಕೂಡ ಅಲ್ಲಿಗೂ ಕೂಡ ಕಟ್ಟೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್, ಕಸ್ಟಮರ್ ಅಟ್ರಾಕ್ಷನ್ ಅನ್ನೋದು ಆಗ್ತಾರೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಓಕೆನಾ? ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಬೇಗ ಆರ್ಡರ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಇದನ್ನು ಕಟ್ಟಿದ ಮೇಲೆ ಹಾಗೆ ಕಟ್ಟೋದಲ್ಲ, ಇದ್ರದ್ದು ಮೆಥಡ್ ಇರುತ್ತೆ, ಅದನ್ನು ಹೇಳ್ಕೊಡ್ತೀನಿ. ಯಾವ ರೀತಿ ಹೇಗೆ ಮಾಡಬೇಕು ಅನ್ನೋದು ಅದನ್ನು ಕೂಡ ಹೇಳ್ಕೊಡ್ತೀನಿ. ಆರ್ಡರ್ ಮಾಡ್ಕೊಂಡ್ಮೇಲೆ ಖಂಡಿತ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ. ಮತ್ತು ಹೇಳೋದಲ್ಲ, ಮ್ಯಾನಿಫೆಸ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಫಸ್ಟೇ ಪ್ರಿಪೇರ್ ಆಗಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಮ್ಯಾನಿಫೆಸ್ಟಿಂಗ್ ಮಾಡಬೇಕು ಅಂದರೆ ದಿನ ಬೇಗ ಎದ್ದೇಳಬೇಕಾಗುತ್ತೆ ಅಲ್ವಾ. ದಿನ ಬೇಗ ಎದ್ದಾಗ ನಮಗೆ 1 ದಿನ 2 ದಿನ ಕಷ್ಟ ಅನಿಸುತ್ತೆ ನಮಗೆ. ಅಯ್ಯೋ ಬೇಗ ಎದ್ದೇಳಬೇಕಲ್ಲಪ್ಪ, ಆಗಲ್ಲ ನನಗೆ, ತುಂಬ ಹುಷಾರು ತಪ್ಪುತ್ತೆ, ತಲೆನೋವು ಬರುತ್ತೆ ಬೇಗ ಎದ್ದಾಗ, ಹಾಗೆ ಹೀಗೆ ಅಂತ ಅನಿಸುತ್ತೆ. ಅದಾದಮೇಲೆ ಹೋಗ್ತಾ ನಿಮಗೆ ಮನಸ್ಸು ಬಂದು ತುಂಬ ಏನೋ ಕಳೆದೋಗಿರೋ ಸಿಕ್ಕಿರೋ ಹಾಗೆ, ಏನೋ ಇವಾಗಿಂದನೇ ನಾವು ಜೀವನ ಮಾಡ್ತಾ ಇದ್ದೀವಿ, ಇದು ನಿಜವಾದ ಜೀವನ ಹಾಗನ್ಸುತ್ತೆ. ತುಂಬ ಖುಷಿ ಆಗುತ್ತೆ ಬೇಗ ಎದ್ದಾಗ. ಮನೆ ಕೆಲಸ ಎಲ್ಲ ಬೇಗ ಆಗುತ್ತೆ, ತುಂಬ ನಿರಾಳವಾಗಿ ಇರ್ತೀವಿ, ಫ್ರೀಯಾಗಿರ್ತೀವಿ, ಬೇಗ ಕೆಲಸ ಎಲ್ಲ ಮುಗ್ದಿರುತ್ತೆ. ಮತ್ತು ತುಂಬ ಏನೋ ಒಂದು ಖುಷಿ ಮನೆಯಲ್ಲಿ ಪಾಸಿಟಿವ್ ಅನಿಸ್ತಾ ಇರುತ್ತೆ, ಆ ಥರ ಎಲ್ಲ ಆಗುತ್ತೆ. ಮತ್ತು ಇದನ್ನು ನೀವು ಏನು ಹೇಳಿದ್ದೀನಿ, ಮ್ಯಾನಿಫೆಸ್ಟಿಂಗ್ ಮಾಡಬೇಕಾದ್ರೆ ಮಾಡ್ತಾ ಇದನ್ನು ನಿಮಗೆ ಅರ್ಥ ಆಗುತ್ತೆ. ಓಕೆ, ಇದು ಸಕ್ಸಸ್ ಆಗುತ್ತೆ. ನನಗೆ ಮಾಡಿದ್ದಕ್ಕೂ ಕೂಡ ನಾನು ಎಷ್ಟೇ ಕಷ್ಟ ಬಿದ್ದಿದ್ರು ಕೂಡ ಇದಕ್ಕೆ ಪ್ರತಿಫಲ ಅನ್ನೋದು ನನಗೆ ಸಿಗ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ. ಖಂಡಿತ ಅನಿಸುತ್ತೆ. ನೀವೇ ಟ್ರೈ ಮಾಡ್ತೀರಲ್ಲ, ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮ್ಯಾನಿಫೆಸ್ಟಿಂಗ್ ಯಾವ ರೀತಿ ಮಾಡಬೇಕು, ತುಂಬ ಜನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೊಂಡು ಬರ್ತಾರೆ. ಆದರೆ ನಮಗೆ ಈಗ ನಾನು ಮಾಡಿ ಸಕ್ಸಸ್ ಆಗಿದ್ದೀನಿ. ನಾನು ತುಂಬ ಲೋ ಬೆಡ್, ತುಂಬ ಅಂದರೆ ತುಂಬ ಬಡವರು ಅಂತ ಏನು ಹೇಳ್ತಾರೆ ಆ ಥರ ಇದರಿಂದ ನಾನು ಬಂದಿದ್ದು. ನಮ್ಮ ಮನೇಲಿ ತುಂಬ ಚಿಕ್ಕ ರೂಮು, ಅಂದರೆ ನಮ್ಮ ಅಡುಗೆ ಮನೇಲಿ ಇದ್ದಿದ್ದು ಯಾವ ಥರ ಅಂತ ಹೇಳಿದ್ರೆ, ಒಂದೇ ರೂಮಲ್ಲಿ ಅಲ್ಲೇ ಅಡುಗೆ ಮನೆ, ಅಲ್ಲೇ ವಾಶ್ರೂಮ್, ಆ ಥರ ಇದ್ದಿದ್ದು ನಾವು. ಒಂದು 2,000 2,500 ಆ ಥರ ಮನೇಲಿ ಬಾಡಿಗೆ ಮನೇಲಿ ಇದ್ದಿದ್ದು. ಬಟ್ ಅದೆಲ್ಲ ನಾನು ನಂಬಿ ಮಾಡ್ತಾ ಬಂದಾಗ ಖಂಡಿತ ನೋಡ್ತಾ ಇದ್ದೀರಲ್ಲ, ಒಳ್ಳೆ ರಿಸಲ್ಟ್ ನನಗೂ ಕೂಡ ಸಿಗುತ್ತೆ. ನನ್ನ ವೀಡಿಯೋಸ್ನ ನೋಡಿ, ಮುಂದೆ ನಿಮಗೂ ಕೂಡ ಗೊತ್ತಾಗುತ್ತೆ. ಮತ್ತು ಈ ಸ್ಫಟಿಕ ಕಟ್ಟಿದ್ದು ಒಂದು ಕಾರಣ ಅಂತಲೇ ಹೇಳ್ಬೋದು. ಸ್ಫಟಿಕ ಕಟ್ಟಿದ ಮೇಲೆ ನಿಜ ನಾನು ಹೇಳ್ತೀನಿ, ತುಂಬ ಒಳ್ಳೆ ರಿಸಲ್ಟ್ ಬಂತು ನನಗೆ. ಮಿಸ್ ಮಾಡ್ಕೋಬೇಡಿ. ಬೇಗ ರಿಸಲ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಸರಿನಾ? ಅದ್ರ ಜೊತೆಗೆ ಇದನ್ನು ಕೂಡ ಮಾಡಬೇಕಾಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ, ಇದನ್ನು ಜಸ್ಟ್ ನೀವು ಹೇಗೆ ಮಾಡಬೇಕು ಅಂದರೆ, ಫಸ್ಟಿಂದ ಹೇಳ್ತೀನಿ, ಯಾವ ವಾರದಿಂದ ಸ್ಟಾರ್ಟ್ ಮಾಡಬೇಕು. ಇದು ಬಂದು ಶುಕ್ರವಾರ. ನಮಗೆ ಏನೇ ಒಳ್ಳೆ ಕೆಲಸ ಮಾಡ್ತೀವಿ ಅಂದರೂ ನೆನಪಾಗದೆ ಶುಕ್ರವಾರ ಅಂದರೆ ತುಂಬ ಒಳ್ಳೆಯ ದಿನ. ಅವತ್ತೊಂಥರ ಹಬ್ಬ ಥರನೇ ನಾವು ಅನ್ಕೋತೀವಿ ಅಲ್ವಾ, ಶುಕ್ರವಾರ ಅಂತ ಹೇಳಿದ್ರೆ. ಹಾಗಾಗಿ ಶುಕ್ರವಾರ ದಿನವೇ ನಾವು ಸ್ಟಾರ್ಟ್ ಮಾಡೋದ. ಶುಕ್ರವಾರ ಬೇಗ ಎದ್ದೇಳಬೇಕು. 4:15ಗೆ ಎದ್ದು ಸ್ನಾನ ಮಾಡಿ, ಇಲ್ಲಾಂದರೆ ನೀವು ಕ್ಲೀನಾಗಿದ್ದೀರಾ ಅಂತ ಹೇಳಿದ್ರೆ ಕೈಕಾಲು ಮುಖ ತೊಳ್ಕೊಂಡು ಇದು ಮಾಡಿ.
ಇಲ್ಲ ಸ್ನಾನ ಮಾಡ್ಬೋದು ಅಂದರೆ ಖಂಡಿತ ಸ್ನಾನ ಮಾಡಿದಾಗ ನಮ್ಮ ಮೈಂಡ್ ಕೂಡ ಫ್ರೀ ಆಗುತ್ತೆ, ನಮ್ಮ ಮನಸ್ಸಿನ ಜೊತೆಗೆ ನಿದ್ದೆ ಹೋಗುತ್ತೆ, ಮೈಂಡ್ ಫ್ರೀ ಆಗುತ್ತೆ, ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಆದಷ್ಟು ಸ್ನಾನ ಮಾಡೋಕ್ಕೆ ಟ್ರೈ ಮಾಡಿ. ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ, ಆಗಲ್ಲ ನನ್ನ ಕೈಲಿ, ಬೇರೆ ಏನೋ ಪ್ರಾಬ್ಲಮ್ ಇದೆ, ಮನೆಗಳದ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಹಾಗೆ ಮಾಡ್ಬೋದು, ಮಾಡಿ. ಅದಾದಮೇಲೆ ಸ್ನಾನ ಮಾಡಿ ಮನೆಯೆಲ್ಲ ರಾತ್ರಿನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರಿ. ಅದಾದಮೇಲೆ ನೀವು ಒಂದು ದೀಪನ ತೊಗೋಬೇಕಾಗುತ್ತೆ. ಒಂದು ಚಿಕ್ಕದು ಮಣ್ಣಿನ ದೀಪ ಬರುತ್ತೆ ಗೊತ್ತಾ, ಮಣ್ಣಿನ ದೀಪ, ಅದನ್ನು ತೊಗೊಳ್ಳಿ. ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಟ್ಕೊಂಡಿರಿ, ರಾತ್ರಿನೇ ಇಟ್ಕೊಂಡಿರಿ. ಇಲ್ಲ ಬೆಳಗ್ಗೆ ಟೈಮ್ ಇದೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಬೆಳಗ್ಗೆನೇ ನೀವು ಮಾಡ್ಬೋದು. ಮಣ್ಣಿನ ದೀಪದಲ್ಲಿ ಎಣ್ಣೆ ಹಾಕಿ ಒಂದು ಮಾಮೂಲಿ ಬತ್ತಿ ಹಾಕಿ ಅದಕ್ಕೆ ಒಂದು 3 ಲವಂಗನ ಹಾಕಿ, ಇವಾಗ ತೋರಿಸ್ತೀನಿ ನಾನು. ಈ ಥರ ದೀಪ ಇರುತ್ತೆ. ದೀಪದೊಳಗಡೆ ಎಣ್ಣೆ ಬತ್ತಿ ಹಾಕಿ ಅದಕ್ಕೆ 3 ಲವಂಗನ ಹಾಕಬೇಕಾಗುತ್ತೆ. ಲವಂಗನ ಹಾಕಿ ದೀಪ ಹಚ್ಚಿ, ಸರಿನಾ? ದೀಪ ಹಚ್ಚಿ ಅದಾದಮೇಲೆ ನೀವು ಒಂದು 5 ನಿಮಿಷ ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ನಿಮಗೆ ಏನು ಬೇಕು, ನಿಮ್ಮ ಗೋಲ್ ಏನಿದೆ, ನೀವು ಯಾವ ಥರ ಸಾಧನೆ ಮಾಡಬೇಕು, ಇಲ್ಲ ನಿಮಗೆ ಸಾಲದ ಸಮಸ್ಯೆ ಇದೆಯಾ, ಇಲ್ಲ ನಿಮಗೆ ಯಾರಾದರೂ ಹಣ ಕೊಡಬೇಕಾ, ಇಲ್ಲ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗಬೇಕಾ, ಅಥವಾ ನಿಮಗೆ ಏನೋ ಒಂದು ನಿಮಗೆ ಮನಸ್ಸಲ್ಲಿ ಒಂದು ಇದು ಮಾಡಬೇಕು, ಇದಾಗಲೇಬೇಕು ಅಂತ ಮನಸ್ಸಲ್ಲಿ ಏನಿದೆ ಅದನ್ನು ಮಾಡಿ. ಅದನ್ನು ಹಚ್ಚಿಟ್ಟು ದೀಪನ ಲೈಟೆಲ್ಲ ಆಫ್ ಮಾಡಿರಿ, ದೀಪ ಮಾತ್ರ ಹಚ್ಚಿರಿ. ದೀಪ ಮಾತ್ರ ಹಚ್ಚಿ ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಕಷ್ಟ, ನಿಮ್ಮ ಕೋರಿಕೆ ಏನಿದೆ ಅದನ್ನು ಮಾತ್ರ ನೆನೆಸ್ಕೊಳ್ಳಿ. 11 ಸತಿ ಅದನ್ನು ಹೇಳಬೇಕಾಗುತ್ತೆ, ಸರಿನಾ? ದೀಪದ ಮುಂದೆ 11 ಸತಿ ಅದನ್ನು ಹೇಳಿ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಎಕ್ಸಾಂಪಲ್, ಇವಾಗ ನನಗೆ ಮನೆ ಬೇಕಾಗಿದೆ, ಸರಿನಾ? ಮನೆ ಬೇಕಾಗಿದೆ. ಯೂನಿವರ್ಸ್, ನನಗೆ ಮನೆ ಅನ್ನೋದು ತುಂಬ ಮುಖ್ಯವಾಗಿದೆ, ನಮಗೆ ಮನೆ ಬೇಕು, ನಮಗೆ ಯಾವುದೇ ರೀತಿ ಜಾಸ್ತಿ ಸಾಲ ಆಗಬಾರ್ದು, ನಮಗೆ ಆ ಥರ ಏನೂ ಬೇಡ, ಚಿಕ್ಕದಾಗಿ ಚೊಕ್ಕದಾಗಿ ಏನೋ ಒಂದು ನಮ್ಮ ಇದ್ರ ತಕ್ಕಂಗೆ ನಮಗೆ ಒಂದು ಮನೆ ಬೇಕಿದೆ ಅಂತ ನಿಮ್ಮ ಮನಸ್ಸಲ್ಲಿ ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳ್ಕೊಳ್ಳಿ. ನಾನೇನು ಅನಿಸುತ್ತೆ ಅದನ್ನು ನಾನು ಹೇಳ್ಕೊತೀನಿ. ನಿಮ್ಗೇನು ಅನಿಸುತ್ತೆ ಶುದ್ಧ ಮನಸ್ಸಿಂದ 11 ಸತಿ ಅದನ್ನು ಮನಸ್ಸಲ್ಲಿ ಹೇಳ್ಕೊಳ್ಳಿ. ಕಣ್ಣು ಮುಚ್ಚಬೇಕು, ಕಣ್ಣು ಮುಚ್ಚಿ ನಂತರ ಮನಸ್ಸಿಂದ ಹೇಳ್ಕೋಬೇಕಾಗುತ್ತೆ. ಖಂಡಿತ ನೆರವೇರುತ್ತೆ. ನೀವು ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ನನಗೆ ರಿವ್ಯೂ ಹೇಳಲೇಬೇಕು. ನಿಮಗೆ 11 ದಿನ 11 ಸತಿ ಹೇಳ್ಕೋಬೇಕಾಗುತ್ತೆ. ಪ್ಲೀಸ್ ಇದನ್ನು ಟ್ರೈ ಮಾಡಿ. ಯಾರು ಟ್ರೈ ಮಾಡ್ದೇ ಹೋಗಬೇಡಿ, ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಅನಿಸುತ್ತೆ ಹೇಗೆಲ್ಲ ಆಗುತ್ತೆ ಆಗಲ್ವಾ ಅನ್ನೋದು ನೀವೇ ಹೇಳ್ತೀರಾ ನನಗೆ. ಮತ್ತು ಇದನ್ನು ಮಧ್ಯದಲ್ಲೇ ಬಿಡೋದು, ಮತ್ತು ಏನೋ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ, ಆಗ ಹೋಗಿದೆ ಆ ಥರ ಅಂತ ಹೇಳಿದ್ರೆ ನೀವು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಟೈಮಿಂಗ್ಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಅದಾದಮೇಲೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಒಂದು 5 ದಿನ 6 ದಿನ ಮಾಡಿದ್ದೀರಾ, ಮತ್ತೆ ನೀವು ನಿಲ್ಲಿಸ್ಬೇಕಾಗುತ್ತೆ, ಮತ್ತೆ ನೀವು ಫಸ್ಟಿಂದ ಮಾಡಬೇಕಾಗುತ್ತೆ, ಅದು ವೇಸ್ಟ್ ಆಗುತ್ತಲ್ವ. ಹಾಗಾಗಿ ಕಂಟಿನ್ಯೂಟಿ ಮಾಡಬೇಕಾಗುತ್ತೆ. ಇಲ್ಲ ನಾನು ಊರಿಗೆ ಹೋಗಬೇಕು, ಇಲ್ಲ ನಾನು ಎಲ್ಲೋ ಹೋಗಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಒಂದು 11 ದಿನ ಅಲ್ಲಿ ನಾನು ಮನೇಲೇ ಇದ್ದು, ನಮ್ಮ ಮನೇಲೆ ನಾವು ಎಲ್ಲಿದ್ದೀವಿ, ಬಾಡಿಗೆ ಮನೆ ಆಗಿರಲಿ, ಏನೋ ಒಂದು ನಾವು ಎಲ್ಲಿದ್ದೀವಿ, ನಾವು ಎಲ್ಲಿ ವಾಸವಾಗಿದ್ದೀವಿ ಆ ಮನೇಲಿ ನೀವು ಮಾಡಬೇಕಾಗುತ್ತೆ. ಆ ಥರ ಮಾಡ್ಕೊಬರೋದ್ರಿಂದ ನೀವು ಅಂದ್ಕೊಂಡಿದ್ದು ನೀವು ಸಾಧನೆ ಮಾಡ್ಬೋದು. ಯಾರ ಹತ್ರನೂ ಕೈ ಚಾಚದಂತೆಯೇ, ಯಾರ ಹತ್ರನೂ ಏನೋ ನೀವು ಕೇಳ್ದಂತೆಯೇ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೋದು. ಖಂಡಿತ ಇದು ಸರಿನಾ? ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಜಯಿಸ್ಬೋದು ನಾವು ಈ ದೇಶದಲ್ಲಿ ಅಂತ ಹೇಳಿದ್ರೆ ಖಂಡಿತ ಹೌದು. ಅದನ್ನು ನಾವು ಪ್ರಾಪರಾಗಿ ನಾವು ತೊಗೊಳ್ಬೇಕು, ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು, ಅದ್ರ ಮೇಲೆ ನಮಗೆ ನಂಬಿಕೆ ಅನ್ನೋದು ಜಾಸ್ತಿ ಆಗಬೇಕು. ಅದಾದಾಗ ಮಾತ್ರ ನಾವು ಏನೇ ಬೇಕಾದರೂ ಸಾಧಿಸ್ಬೋದು. ಫಸ್ಟು ಮೇಯ್ನಾಗಿ ಹೇಳೋದು ಬೇಗ ಎದ್ದೇಳಬೇಕು. ನನಗೂ ಕೂಡ ರಜೆ ಸಿಕ್ತಂಗಿಂದ ನಾನು ಕೂಡ ಸ್ವಲ್ಪ ಲೇಸಿ ಆಗೋಗಿದ್ದೀನಿ. ಮತ್ತೆ ಎಂಟ್ರಿ ಕೊಡಬೇಕು. ನನಗೂ ಕೂಡ ಅನಿಸ್ಬಿಟ್ಟಿದೆ, ಯಾಕಪ್ಪ ಮತ್ತೆ ನನಗಿದೇ ಅಭ್ಯಾಸ ಆಗೋಗುತ್ತೋ ಏನು, ಮಕ್ಕಳು ರಜೆ ಸಿಕ್ಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಲೇಟಾಗಿ ಎದ್ದೇಳ್ತಾ ಇದ್ದೀವಿ, ಈ ತಪ್ಪು ಮಾಡಬಾರ್ದಾಗಿತ್ತ ಅನಿಸ್ತಾ ಇದೆ. ಖಂಡಿತ ನಾನು ಮತ್ತೆ ನಾಳೆ ಅಥವಾ ನಾಡಿದ್ದಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬೇಗ ಎದ್ದೇಳೋದನ್ನು.
ನೀವು ಕೂಡ ಸ್ಟಾರ್ಟ್ ಮಾಡಿ. ಬೇಗ ಎದ್ದೋಳೋದ್ರಿಂದ ತುಂಬ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಮೈಂಡ್ ಫ್ರೀ ಆಗಿರುತ್ತೆ. ಮತ್ತು ನಾವು ತುಂಬ ಕೆಲಸಗಳು ಇವಾಗ ಮನೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಎಷ್ಟೇ ಮಾಡಿದ್ರು ಕೆಲಸ ಮುಗಿಯಲ್ಲ ಅಂತ ಹೇಳೋರು, ಬೇಗ ಎದ್ದು ನೋಡಿ ಎಷ್ಟು ಬೇಗ ಕೆಲಸ ಮುಗಿಯುತ್ತೆ ಅನ್ನೋದು. ತುಂಬ ಬೇಗ ಕೆಲಸಗಳು ಅನ್ನೋದು ಮುಗಿಯುತ್ತೆ. ತುಂಬ ಹಣಕಾಸಿನ ಸಮಸ್ಯೆ ಆಗಿರಲಿ, ಮನೆ ಪಾಸಿಟಿವ್ ಆಗಿರೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ. ಈ ದೀಪ ಹಚ್ಚೋದು ಮಾತ್ರ ಯಾರು ಕೂಡ ನಿಲ್ಲಿಸ್ಬೇಡಿ, ಖಂಡಿತ ಟ್ರೈ ಮಾಡಿ. ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ, ಎಷ್ಟು ನೆಮ್ಮದಿ ಸಿಗುತ್ತೆ. ನಿಮ್ಗೆ ಏನೇ ತಲೆಯಲ್ಲಿ ನಿದ್ದೆ ಬರದಂತೆ 108 ಟೆನ್ಷನ್ ಇದ್ರೂ ಕೂಡ ಅದನ್ನು ಒಂದು 5 ನಿಮಿಷ, ಸರಿನಾ, 5 ನಿಮಿಷ ಅಂತ ಅಂದ್ಕೊಳ್ಳಿ. ನಿಮಗೆ ಎಷ್ಟು ಆಗುತ್ತೆ, ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಕಷ್ಟಗಳಿದೆ, ಏನೆಲ್ಲ ಭಾರಗಳಿದೆ, ಅದನ್ನೆಲ್ಲ ತೆಗೆದಾಕಿ. ಖಂಡಿತ ನೀವು ಶಕ್ತಿಯ ಅಂದರೆ ಧೈರ್ಯ ಬರುತ್ತೆ, ನಿಮಗೆ ಧೈರ್ಯ ಅನ್ನೋದು ಬರುತ್ತೆ, ತುಂಬ ಧೈರ್ಯ ಅನ್ನೋದು ಬರುತ್ತೆ. ಅದನ್ನು ಮಾಡಿ ನೋಡಿ. ಇವಾಗ ನಾನು ಹೇಳಿದ್ದೀನಿ 5 ನಿಮಿಷ ಅಂತ, ನೀವು ಕಣ್ಣು ಮುಚ್ಕೊಂಡು ನೀವು ಏನು ನಿಮ್ಮ ಕೋರಿಕೆಗಳು, ನಿಮ್ಮ ಜ್ಞಾನ ಏನು ಮಾಡ್ತಾ ಇರ್ತೀರಾ, ಮಾಡಿದಾಗ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ. ಅಯ್ಯೋ ಟೈಮ್ ಜಾಸ್ತಿ ಆಯ್ತಲ್ಲ 5 ನಿಮಿಷನಾ ಅಂತ ಏನಿಲ್ಲ. ನಿಮ್ಮ ಕಣ್ಣು ಮುಚ್ಚಿ ನಿಮ್ಮ ಕೋರಿಕೆಗಳು ಎಷ್ಟಿದೆ, ನಿಮ್ಮ ಕಷ್ಟಗಳು ಏನಿದೆ, ನಿಮ್ಮ ಕೈಲಿ ಯಾರ ಕೈಲೂ ಹೇಳ್ಕೊಳಕ್ಕಾಗದೇ ಇರೋ ಕಷ್ಟಗಳು ಏನಿದೆ, ಅದನ್ನೆಲ್ಲ ಯೂನಿವರ್ಸ್ಗೆ ಹೇಳ್ಕೊಳ್ಳಿ, ಸರಿನಾ. ಆವಾಗ ನಿಮಗೆ ಹೇಗೆ ಅನಿಸುತ್ತೆ ಅಂದರೆ ನಿಮ್ಮ ಮನಸ್ಸು ಹೇಳ್ಕೊಳಕ್ಕಾಗಲ್ಲ ನನಗೆ, ಆ ಥರ ಅನಿಸುತ್ತೆ. ಖಂಡಿತ ಟ್ರೈ ಮಾಡಿ. ಎಲ್ಲ ಹೆಣ್ಮಕ್ಳು ಎಷ್ಟು ಕಷ್ಟದಲ್ಲಿದ್ದೀರಾ, ಸಾಲದಲ್ಲಿದ್ದೀರಾ, ಇಲ್ಲ ಏನೋ ಎಲ್ಲ ಇದ್ರೂ ಕೂಡ ನೆಮ್ಮದಿ ಇಲ್ಲ, ತುಂಬ ಜನ ಮದುವೆ ಆಗಿಲ್ಲ, ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ, ಅದೆಲ್ಲ ಇರುತ್ತೆ ಅಲ್ವಾ. 108 ಪ್ರಾಬ್ಲಮ್ಗಳು ಮನುಷ್ಯರು ಅಂದಮೇಲೆ ಅದೆಲ್ಲ ಕ್ಲಿಯರ್ ಆಗ್ಬೋದು, ಧೈರ್ಯ ಸಿಗ್ಬೋದು ಅದನ್ನು ಕ್ಲಿಯರ್ ಮಾಡೋದಕ್ಕೆ. ಅದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯ ಸಿಗುತ್ತೆ. ಖಂಡಿತ ನೀವು ಇದನ್ನು ಮಾಡಿ. ಇದನ್ನು ರಿವ್ಯೂ ಕೂಡ ನನಗೆ ಹೇಳಿ, ಕಮೆಂಟಲ್ಲಿ ಹೇಳಿ, ತುಂಬ ಜನಕ್ಕೆ ಒಳ್ಳೆಯದಾಗಲಿ. ಮತ್ತು ಸ್ಫಟಿಕ ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಇದನ್ನು ಕಟ್ಟಿದ ಮೇಲೂ ಕೂಡ ತುಂಬ ಜನ ಒಳ್ಳೊಳ್ಳೆ ರಿಸಲ್ಟ್ನ ಹೇಳ್ತಾ ಇದ್ದೀರಾ. ಇದನ್ನು ಕಟ್ಟಿದ ಮೇಲೆ ನಮಗೆ 1 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, 5 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, 7 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಅಂತ ತುಂಬ ಬೇಗ ರಿಸಲ್ಟ್ ಸಿಗ್ತಾ ಇದೆ. ಇದನ್ನು ಕೂಡ ಟ್ರೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಟ್ರೈ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಬೇಗ ಆರ್ಡರ್ನ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.